ಥೋ ನಾನು ಎಷ್ಟು ದುಡ್ಡು ಮಾಡಿ ಏನು ಹೆಸ್ರು ಮಾಡಿ ಏನು ಪ್ರಯೋಜನಕ್ಕೆ ಬಂತು. ಅವ್ನು ಯಾವನ ಕೆಲ್ಸಕ್ಕೆ ಬಾರ್ದವನ್ ಮಾತು ನಂಬಿ ನನ್ನ ತಂಗಿನ ಕೊಡಕ್ಕೆ ತಯಾರಾಗಿದ್ನಲ್ಲ ನಾನು. ಅಲ್ಲ ಅದೆಷ್ಟು ಬೇಗ ಯಾಮರಿಸ್ದ ಅಂತೀನಿ ನನ್ನ. ಥೋ ಏನು ಜನಗಳಪ್ಪ ಏನೋ. ಇನ್ ಕಾಲದಾಗೆ ಯಾರನ್ನೂ ನಂಬೋದೇ ಅಲ್ಲ. ಅಣ್ಣ ಏನಣ್ಣ ಒಬ್ಬೊಬ್ಬನೇ ಮಾತಾಡ್ಕೊಂತಿದ್ಯಾ? ಏನು ಸಮಾಚಾರ? ಅಯ್ಯೋ ಅದೇ ಕಣಮ್ಮ, ನೆನ್ನೆ ನಡೆದಿದ್ರ ಬಗ್ಗೆ. ಅಯ್ಯೋ ಅದ ಬಿಟ್ಟಾಕಣ, ತಲೆ ಕೆಡ್ಸ್ಕೊಂಬೇಡ. ಅಲ್ಲ ಕಣಮ್ಮ, ಒಬ್ಬ ಮೋಸಗಾರ ಹೆಂಗೆಲ್ಲ ಯಾಮರ್ಸ್ಬಿಟ್ಟ, ಹೆಂಗೆಲ್ಲ ಸುಳ್ಳು ಹೇಳ್ಬಿಟ್ಟು ನನ್ನ ನಂಬಿಸ್ಬಿಟ್ಟ ನೋಡ್ದ. ಈಗಿನ ಕಾಲದಲ್ಲಿ ಯಾಮರೋರು ಇರೋ ಗಂಟ ಯಾಮರ್ಸೋರು ಇದ್ದೇ ಇರ್ತಾರೆ ಬಿಡು, ಅದಕ್ಕೇನು ತಲೆ ಕೆಡ್ಸ್ಕೊಂತೀಯ? ಏನೋಪ್ಪ, ನಂಗಂತೂ ಶಾನೆ ಬೇಜಾರಾಯ್ತು ನೋಡು. ಪಾಪ ಯಾರು ಹೆಂಗನ ಅನ್ಕೊಂಡು ಹೋಗ್ಲಿ, ನೀನು ನನ್ನ ಬಗ್ಗೆ ಏನು ತಿಳ್ಕೊಂಡು ಏನೋ, ನಂಗೆ ಅದೇ ಆತಂಕ. ನಾನು ಏನಣ್ಣ ತಿಳ್ಕೊಂಡ್ಲಿ, ಚಿಕ್ಕ ವಯಸ್ಸಿಂದ ನನ್ನ ಒಳ್ಳೇದಾಗಬೇಕು ಅಂತಾನೆ ಎಲ್ಲ ಬಯಸಿದ್ಯಾ. ನೀನು ಯಾರನ್ನ ಮದುವೆ ಆಗುವಂತೀಯ ಅವ್ರನ್ನ ಕೈಲಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಂತ ಇದ್ದೆ. ಅಯ್ಯೋ ನನ್ನ ತಾಯಿ, ನನ್ನ ಎಷ್ಟೊಂದು ನಂಬಿದ್ಯಾ ನೀನು. ನಿಂಗೆ ಖಂಡಿತ ಒಳ್ಳೆ ಹುಡುಗನ ತಂದೆ ತರ್ತೀನಿ ನೋಡು. ಕಣಪ್ಪ, ತರಲೇಬೇಕು. ಅದೇ ನಿಮ್ಮ ಅಪ್ಪ ಅಮ್ಮನ ಕೊನೆ ಆಸೆ ನೋಡು. ನಿಮ್ಮ ಅಪ್ಪ ಅಮ್ಮನ ಕೊನೆ ಆಸೆ ಈಡೇರ್ಬೇಕಾದ್ರೆ ನೀನು ಒಳ್ಳೆ ಹುಡುಗನ ತಂದು ಮದುವೆ ಮಾಡಲೇಬೇಕು. ಇಲ್ಲ ಅಂದ್ರೆ ಅವ್ರ ಆತ್ಮಕ್ಕೂ ಶಾಂತಿ ಸಿಕ್ಕಲ್ಲ ನೋಡು. ಕಣಜ್ಜಿ, ನೀನು ಹೇಳೋದು ಸರಿನೇ. ಓಹೋ ಏನಪ್ಪ, ಏನೋ ಎಲ್ಲ ಮಾತಾಡ್ಕೊಂತ ಇದ್ದೀರಾ, ಹುಡುಕ್ಬೇಕು ಗಿಡ್ಬೇಕು ಅಂತ. ಏನು ಸಮಾಚಾರ? ಗೌಡ್ರೆ ಬನ್ನಿ. ಏನೋ ಶಂಕರ, ಏನೋ ಎಲ್ಲ ಮನೆಯವರೆಲ್ಲ ಮಾತಾಡ್ಕೊಂತಿದ್ದೀರಾ, ಏನೋ ಸಮಾಚಾರ? ಇನ್ನೇನಿರ್ತೈತೆ ಗೌಡ್ರೆ, ನಮ್ಮ ಲಕ್ಷ್ಮಿಗೆ ಒಂದೊಳ್ಳೆ ಸಂಬಂಧ ನೋಡ್ತಾ ಇದ್ದೀರಾ ಅಷ್ಟೇ. ಲಕ್ಷ್ಮಿಗೆ ಒಳ್ಳೆ ಸಂಬಂಧ ನೋಡೋದನ್ನ ನನಗೆ ಬಿಡು ಅಂತ ನಾನು ಹೇಳಿಲ್ಲ. ನೀವು ಹೇಳ್ತಾನೆ ಇದ್ದೀರಪ್ಪ, ಇನ್ನು ಒಂದು ಸಂಬಂಧನೂ ತಂದಿಲ್ಲ. ಇಲ್ಲಪ್ಪೋ, ನಾನು ಎಲ್ಲ ವಿಚಾರಿಸ್ತಾನೆ ಇದ್ದೀನಿ. ಇವಾಗ ಅದನ್ನೇ ಮಾತಾಡೋಣ ಅಂತ ಬಂದೆ ನೋಡು. ಪಕ್ಕದೂರ್ನಾಗೆ ಹಿರೇಗೌಡ್ರು ಅಂತ ಒಬ್ಬ ದೊಡ್ಡ ಜಮೀನ್ದಾರವ್ರೆ. ಅವ್ರ ಮಗ ಬೆಂಗಳೂರಿನಾಗೆ ಇಂಜಿನಿಯರ್ ಕೆಲಸ ಮಾಡ್ತಾವನೆ. ಒಂದು 15 ಎಕರೆ ಗದ್ದೆ ತೋಟ ಎಲ್ಲ ಐತೆ. ಒಳ್ಳೆ ಜನ. ಒಂದು ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ಟವ್ರೆ, ಒಬ್ಬನೇ ಮಗ. ಆ ಮನೆಕ ನಿನ್ನ ತಂಗಿನ ಕೊಡು, ಚೆನ್ನಾಗಿ ನೋಡ್ಕೊಂತಾರೆ, ರಾಣಿ ನೋಡ್ಕೊಂಡಂಗೆ ನೋಡ್ಕೊಂತಾರೆ. ನಿನ್ನ ತಂಗಿ ಹೆಂಗೋ ಓದವಳೆ, ಅವಳು ಅಲ್ಲೇ ಬೆಂಗಳೂರಿನಾಗೆ ಕೆಲಸ ಮಾಡ್ಕೊಂಡಿರ್ಬೋದು. ಹಬ್ಬಕ್ಕೆ ಹುಣ್ಣಿಮೆಗೆ ಆಮೇಲೆ ರಜೆಗಳಲ್ಲಿ ಇದ್ದಾಗ ಅತ್ತೆ ಮಾವನ ಮನೆಗೆ ಬಂದು ಹೋಗ್ಬೋದು. ಏನಂತೀಯ? ಈಗಿನ ಕಾಲದಾಗೆ ಇಂಥ ಸಂಬಂಧ ಸಿಕ್ಕೋದು ಭಾರಿ ಕಷ್ಟ ಆಗೈತೆ ನೋಡು. ಓಹೋ, ಹೌದೇನು ಗೌಡ್ರೆ? ನಾನು ಕೇಳಿದ್ದೀನಿ ಹಿರೇಗೌಡ್ರ ಹೆಸರು, ಭಾರಿ ಒಳ್ಳೆ ಜನ ಅಂತಲೂ ಕೇಳ್ಪಟ್ಟಿದ್ದೀನಿ. ನೋಡೋಣಿರಿ. ಹುಡ್ಗನ ಫೋಟೋ ಗಿಟ ಏನ ಐತೇನೋ? ಫೋಟೋ ಗಿಟ ಏನು ಇಲ್ಲಪ್ಪ. ನಾಳೆ ಸಂಬಂಧ ಬರೋಕ್ಕೆ ಹೇಳ್ತೀನಿ. ಎದ್ರು ಬದ್ರಿಗೆ ನೋಡ್ಕೊಂಬಿಡ್ಲಿ ಹುಡುಗ ಹುಡುಗಿನ. ಫೋಟೋನಾಗ ಒಬ್ಬೊಬ್ರು ಚೆನ್ನಾಗಿ ಕಾಣ್ತಾರೆ, ಒಬ್ಬೊಬ್ರು ಕರ್ರಗಿದ್ರು ಬೆಳ್ಳಗೆ ಕಾಣ್ತಾರೆ, ಬೆಳ್ಳಗಿದ್ರು ಕರ್ರ ಕಾಣ್ತಾರೆ. ಅದೆಲ್ಲ ಯಾಕೆ? ಎದ್ರು ಬದ್ರೆ ನೋಡ್ಕೊಂಬಿಟ್ರೆ ತಲೆನೋವಿರಲ್ಲ, ರಗಳೆ ಇರಲ್ಲ ನೋಡು. ಕಣ್ಗೌಡ್ರೆ, ನೀವು ಹೇಳೋದು ಸರಿನೇ. ಇನ್ನೊಂದು ನಿಮ್ಗೆ ಹೇಳ್ಬೇಕಾಯ್ತು, ಮರ್ತೆ ಹೋದೆ ನೋಡಿ. ಏನಪ್ಪ ಅದು? ನಮ್ಮ ಪುರುಷಿ ಅವನಲ್ಲ, ಪುರುಷಿನ ಯಾರಪ್ಪ? ನಮ್ಮ ಗೌರಿ ಅಣ್ಣ. ಗೊತ್ತೇಳು. ಅಯ್ಯೋ, ಅವ್ನು ನಮ್ಗೊಂದು ದೊಡ್ಡ ಹಿಂಸೆ ತಂದಿಟ್ಟು ನೋಡ್ರಿ. ಏನಪ್ಪ ಅದು? ಅಯ್ಯೋ, ನಾನು ಸಿಟಿನಾಗೆ ಅಷ್ಟು ಸೈಟ್ ತಗೊಂಡಿದ್ದೀನಿ, ಇಷ್ಟು ಫ್ಲಾಟ್ ತಗೊಂಡಿದ್ದೀನಿ, ಅಷ್ಟು ಒಡವೆ ಮಾಡಿಸಿದ್ದೀನಿ, ಅದೇನೋ ಬಿಸ್ನೆಸ್ಸು ಅದು ಇದು ಅಂತೇಳಿ ನಾನು ತಲೆ ಕೆಡಿಸಿ ಲಕ್ಷ್ಮಿನ ನಂಗೆ ಕೊಟ್ಟು ಮದುವೆ ಮಾಡಿ ನಾನು ಆರಾಮಾಗಿ ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ ಏನೋ ಹೇಳ್ಬಿಟ್ಟು ನಾನು ತಲೆ ಕೆಡಿಸ್ಬಿಟ್ಟಿದ್ದೆ ನೋಡಿ. ನಾನು ನಿಜವೇನೋ ಅಂತ ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಮನೆಗೆ ಬಂದು ಅಜ್ಜಿ ಕೇಳಿದ್ದಕ್ಕೆ ಅಜ್ಜಿಯಿಂದ ಅವ್ನು ಬಂಡವಾಳ ಬೈಲಾಯ್ತು ನೋಡ್ರಿ. ಅಯ್ಯೋ ಶಿವನೇ, ಇಲ್ಲಿಗೂ ಬಂದಿದ್ನ. ಅಮ್ಮ ಮಗನಿಗೆ 7 ಕಂಡ್ಗ ಉಗಿದು ಕಳಿಸಿದ್ದೆ ನಾನು. ತಿರ್ಗಾ ಬಂದಿದ್ರೆ ಇಲ್ಲಿಗೆ ನಿನ್ನ ಹತ್ರ ಕೇಳೋಕ್ಕೆ? ಏನು ನಿಮ್ತಾವ್ ಬಂದಿದ್ರ ಕೇಳೋಕ್ಕೆ? ಅಯ್ಯೋ ಕಣಪ್ಪ, ಬಂದ್ಬಿಟ್ಟು ಕಾಲು ಹಿಡಿಯೋದೊಂದು ಬಾಕಿ ಇತ್ತು ನೋಡು. ನನಗೆ ಕೊಡಿಸ್ರಿ, ನಾನು ಚೆನ್ನಾಗಿ ನೋಡ್ಕೊತೀನಿ, ಅದು ಇದು ಅಂತ ನಾನು ತಲೆನೇ ತಿಂದುಬಿಟ್ಟಿದ್ದ. ಹೋಗಲೋ, ತಂದೆ ತಾಯಿ ಇಲ್ದಿರೋ ತಬ್ಲಿ ಮಗು ನಾನು ನಿನ್ನಂತ ಪೋಖ್ರಿಗೆ ಕೊಡಿಸ್ಬಿಟ್ಟು ನಾನು ಯಾವ ನರ್ಕಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಉಗಿದಟ್ಟಿದ್ದೆ. ನೋಡಿ ನಿನ್ನ ಹತ್ರ ಬಂದವ್ರೆ. ಎಲ್ಲನ ಅವ್ರ ಮಾತು ಕಿವಿ ಕೊಟ್ಟು ಯಾಮಾರ್ಬಿಟ್ಟಿಯಪ್ಪೋ. ನಂಗೇನು ಗೊತ್ತು ಗೌಡ್ರೆ. ನಮ್ಮ ಹುಡುಗನೇ ಎಲ್ಲಿ ಸುಳ್ಳು ಹೇಳ್ತಾನೆ, ನಂಗೆ ಎಲ್ಲಿ ಸುಳ್ಳು ಹೇಳ್ತಾನೆ ಅಂತ ನಾನು ನಂಬಿದ್ದಕ್ಕೆ ನೋಡ್ರಿ ಹಿಂಗಾಯ್ತು. ಅಲ್ಲ ಕಣ್ಗೌಡ್ರೆ, ಅವನಿಗಂತೂ ಮಾನ ಮರ್ಯಾದೆ ಇಲ್ಲ. ಅವ್ರ ಅಮ್ಮನಿಗನ ಮಾನ ಮರ್ಯಾದೆ ಬೇಡ ಒಂಚೂರಾದ್ರೂ. ಮಗ ಸುಳ್ಳು ಹೇಳ್ತವನೆ, ಸುಳ್ಳು ಹೇಳಿ ಮದುವೆ ಮಾಡ್ಕೊಂತವನೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆದ್ರೂ ಮಗನ ಜೊತೆ ಬಂದು ಹೆಣ್ಣು ಕೇಳಕ್ಕೆ ಬಂದವಳಲ್ಲ, ಅವಳಿಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಅಯ್ಯೋ ಬಿಡಮ್ಮ, ನನಗಂತೂ ಆ ಮನೆಗೆ ಹೆಣ್ಣು ತರಕ್ಕೂ ಈ ಮನೆಗೆ ಇಷ್ಟ ಇಲ್ಲ. ಏನೋ ನಿನ್ನ ತಂಗಿ ಬಲವಂತದ ಮೇಲೆ ತೋರ್ತಾ ಇರೋದು ಅಷ್ಟೇ. ನಾನು ಬಡ್ಕೊಂತಾನೆ ಇದ್ದೀನಿ ಇವಕ್ಕೆ, ಬೇಡ ಒಳ್ಳೆ ಮಂತಂದಿಂದ ಹೆಣ್ಣು ತರನ, ಅವು ಬೇಡ, ಕಚಡಗಳು ಸರಿ ಇಲ್ಲ ಅಂತ. ಇವಳು ಲಕ್ಷ್ಮಿ ಅವಳಲ್ಲ, ಇವಳೇ ನನ್ನ ಮಾತು ಕೇಳ್ತಾ ಇಲ್ಲ. ಅಜ್ಜಿ ಸುಮ್ಮನೆ ಇರು. ಅವ್ರ ಅಣ್ಣ ಅವ್ರ ಅಮ್ಮ ಸರಿ ಇಲ್ಲ ಅಂದರೆ ಪಾಪ ಗೌರಿ ಏನು ಮಾಡ್ತಾಳೆ? ಗೌರಿ ಏನಾದರೂ ಬಂದ್ಬಿಟ್ಟು ನಮ್ಮ ಅಣ್ಣನ ಮದುವೆ ಆಗು ಅದು ಇದು ಅಂತ ಏನಣ್ಣ ಕೇಳೋಳ? ಈ ವಿಷಯ ಪಾಪ ಗೌರಿಗೆ ಗೊತ್ತೋ ಇಲ್ವಾ? ಸುಮ್ಮನೆ ಏನಕ್ಕೆ ಅವ್ರ ಬಗ್ಗೆ ಮಾತಾಡೋದು? ಅಯ್ಯೋ ಸುಮ್ಮನೆ ರೀ, ಅವ್ರದ್ದೆಲ್ಲ ಬರೀ ಡೌಗಳು. ಆಗಲಿ ಅವ್ರ ಗೌರಿಗೆ ಈ ವಿಷಯ ಗೊತ್ತಿಲ್ಲದೆ ಇರ್ತೈತಾ? ಬಂದು ಹೇಳ್ಬೋದಾಗಿತ್ತಲ್ಲ, ನಮ್ಮನ್ನ ಪರೋಡಿ ಪೋಖ್ರಿ ಎಲ್ಲ ಒಪ್ಕೊಂಡ್ಬಿಟ್ಟಿರ ಅದು ಇದು ಅಂತ. ಅವಳಿಗೂ ಅದೇ ಬೇಕಾಗಿರೋದು. ಈ ಮನೆಯಿಂದ ಆ ಮನೆಗೆಲ್ಲ ದೋಸ್ಕೊಂಡು ಹೋಗೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರೋದು. ಅಜ್ಜಿ ನೀನು ಏನನ್ನ ಹೇಳು, ಗೌರಿ ಬಗ್ಗೆ ಏನು ಮಾತಾಡಬೇಡ. ಅವಳು ತುಂಬ ಒಳ್ಳೆ ಹುಡುಗಿ.
ನೋಡಿದ್ರೇನ್ ಗೌಡ್ರೆ ಇಂಥೊಳ್ಗೆ ಏನು ಹೇಳೋಣ ಹೆಂಗಾರ ಮಾಡ್ಕೊಂಡು ಹೋಗ್ಲಿ ಮುಂದೆ ಒಂದಿನ ಅನ್ಭವಿಸ್ತಾಳಲ್ಲ ಅವಾಗ ಗೊತ್ತಾಗ್ತೈತೆ. ಏ ಹ್ಞೂ ಕಣಮ್ಮ, ಹುಡುಗಿಗೂ ಬಾಯಿ ಜಾಸ್ತಿ. ಲಕ್ಷ್ಮಮ್ಮ, ನೋಡು ಇನ್ನೂ ಟೈಮ್ ಐತೆ, ಯೋಚನೆ ಮಾಡು ಬೇರೆ ಹುಡುಗಿನ ತರೋದ ಏನು ಮಾಡೋದು ಅಂತ. ಇಲ್ಲ ಗೌಡ್ರೆ, ನನಗೆ ಅತ್ತಿಗೆ ಆಗಿ ಬಂದ್ರೆ ಗೌರಿನೇ ಬರಬೇಕು. ಇಲ್ಲಾಂದ್ರೆ ನಾನು ಮದುವೆ ಆಗಲ್ಲ, ನಮ್ಮ ಅಣ್ಣನೂ ಮದುವೆ ಆಗೋದು ಬೇಡ. ನಿನ್ಗಿಷ್ಟ ಆಸೆ ಇದ್ಮೇಲೆ ಬಿಡಮ್ಮ, ಇನ್ನೇನು ಮಾಡೋದು, ನೋಡೋಣ ನಾಳೆ ದಿನ ಅವಳು ಬದಲಾಗ್ತಾಳೆ ಏನೋ ನೋಡೋಣ ಅಂತೆ. ಸರಿ ಗೌಡ್ರೆ, ನೀವು ಮೊದಲು ಗಂಡಿನ ಕಡೆಯವ್ರನ್ನ ಬರೋಕ್ಕೆ ಹೇಳಿ, ನಾನು ಮಾತಾಡ್ತೀನಂತೆ. ಸರಿ ಕಣಪ್ಪ, ಆಯಿತು, ಎಲ್ಲ ಹೊಂದಿಸ್ಕೊಂಬಿಡ್ರಿ, ಹುಡುಗಿನೆಲ್ಲ ತಯಾರು ಮಾಡಿರ್ರಿ, ನಾಳೆ ಕರ್ಕೊಂಬರ್ತೀನಂತೆ. ಸರಿ ಕಣ್ ಹೇಳಿ. ಅಣ್ಣ, ಮೊದಲು ನಿಂದು ಗೌರಿದು ಒಂದು ಎಂಗೇಜ್ಮೆಂಟ್ ಆಗೋಗ್ಬಿಟ್ಟಿದ್ರೆ ನಂಗೆ ಅರ್ಧ ಸಮಾಧಾನ ಆಗೋಣ ಕಣಣ್ಣ. ಅಯ್ಯೋ, ಮೊದಲು ನಿಂಗೆ ಮದುವೆ ಆಗ್ಲಿರಮ್ಮ, ಆಮೇಲೆ ನಮ್ದು ಮದುವೆ ಎಂಗೇಜ್ಮೆಂಟು ಅಲ್ಲ, ಆಮೇಲೆ ನೋಡಿದ್ರಾಯ್ತು. ಮಾವ ಗಳ ಬಂದ್ಲಲ್ಲ ರಾಕ್ಷಸಿ. ಏನು ಎಲ್ಲಾರು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ರೆ ಏನ್ ಸಮಾಚಾರ? ಏನು ಇಲ್ಲ ಗೌರಿ, ನಿಂದು ಅಣ್ಣಂದು ಎಂಗೇಜ್ಮೆಂಟ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಹಾ, ಏನು ನಂದು ಮಾವಂದು ಎಂಗೇಜ್ಮೆಂಟಾ? ಕಣೆ ಗೌರಿ, ಅಣ್ಣ ಯಾಕೋ ಇವಾಗ್ಲೇ ಬೇಡ ಅಂತ ಹೇಳ್ತಿದ್ದಾನಪ್ಪ. ಮಾವನ್ಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಬೇಡ ಅಂದ್ರೆ ಬೇಕು ಅಂತ, ಬೇಕು ಅಂದ್ರೆ ಬೇಡ ಅಂತ. ಅಬ್ಬಬ್ಬಬ್ಬ, ನೀನ್ ನೋಡಿದ್ರೆ ಅದು ಯಾವ ಗಂಡು ಸಿಗ್ತಾನೆ ನಾಚಿಕೆ ಬರ್ತೈತಿ ಹೇಳೆ. ಅದ್ಯಾಕ್ ಮಾವ ಹಂಗಂತೀಯ? ಅದ್ ಸರಿ, ಏನ್ ಈ ಕಡೆ ಬಂದಿದ್ದು? ಏನು ಇಲ್ಲಪ್ಪ, ಸುಮ್ನೆ ಬಂದೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ. ಸುಮಾರು ದಿನ ಆಗಿತ್ತಲ್ಲ. ಅವ್ವ ಮಗ ಮಗಳು ಏನ್ ನಾಟಕ ಮಾಡ್ತೀರಿ? ಯಾಕೆ ಮುದ್ಕಿ, ನಾನೇನ್ ಮಾಡ್ದೆ ನಿಂಗೆ? ಅಲ್ಲ ಕಣೆ, ನಿಮ್ಮ ಅಣ್ಣ ಪೇಟೆಯಿಂದ ಬಂದವನಂತೆ, ಹುಟ್ಟು ಪರೋಡಿ ನನ್ ಮಗ ಅಂತೆ. ಅವನು ಬಂದ್ಬಿಟ್ಟು ಅದು ಇದು ಸುಳ್ಳು ಹೇಳ್ಬಿಟ್ಟು ನಮ್ ಶಂಕರನ್ಗೆ ನಿಮ್ಮನೆ ಹೆಣ್ ಕೊಡಿ ಅಂತ ಕೇಳ್ತಾನಲ್ಲ, ಎಷ್ಟು ಧೈರ್ಯ ಐತ್ ನಿಮ್ಗೆ? ಏನು, ನಾನು ಅಷ್ಟೆಲ್ಲ ಹೋಗ್ಬೇಡ್ರಿ ಹೋಗ್ಬೇಡ್ರಿ, ಅವಳು ನಿಮ್ಗೆ ಸೂಟ್ ಆಗಲ್ಲ ಅಂತ ಹೇಳಿದೀನಿ. ತಾಳು ಮಾಡ್ತೀನಿ, ಹೋಗೋನ್ಗ ಹಬ್ಬವ. ಅಮ್ಮ ಮಗ ಇಬ್ರು ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ಇದ್ದಾರೆ. ಬಿಡೆ, ನಿನ್ಗೇನು ಗೊತ್ತು, ಅವ್ರ ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಇರು ಲಕ್ಷ್ಮಿ, ನಿಂಗೆ ಎಷ್ಟು ಬೇಜಾರಾಯ್ತೋ ಏನೋ ಪಾಪ. ತಾಳು, ಅವರಿಬ್ರಿಗೂ ಹೋಗಿ ಹಬ್ಬ ಮಾಡ್ತೀನಿ ಇವಾಗ. ಮಿಟ್ಕಲಾಡಿ ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಾಳಲ್ಲ, ಅದಕ್ಕೆ ಕೊಡ್ಬೇಕು ಇವಳಿಗೆ. ಅಯ್ಯೋ ಸುಮ್ಮನೆ ರಾಜು, ನೀನು ಯಾಕೆ ಹಂಗಾಡ್ತೀಯ? ಸರಿ ಕಣಜ್ಜಿ, ನಾನು ತೋಟದ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನಾಳೆ ಗಂಡಿನ ಕಡೆಯವ್ರು ಬರ್ತಾರಂತೆ, ಎಲ್ಲ ರೆಡಿ ಮಾಡಿರು, ಆಯ್ತಾ? ಸರಿ ಕಣಪ್ಪ, ಆಯ್ತು.